ಆತ್ಮೀಯ H16 ನ್ಯೂಸ್ ಅಂತ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. BS ಯಡಿಯೂರಪ್ಪ ಅಭಿಮಾನೋತ್ಸವ, BS ಯಡಿಯೂರಪ್ಪರ ಅಭಿಮಾನೋತ್ಸವ ಮೇ 9ಕ್ಕೆ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ಅದ್ರ ಯಾರ್ಯಾರು ಇದ್ದಾರಪ್ಪ, ಯಾರು ಅಧ್ಯಕ್ಷರು ಫಿಕ್ಸ್ ಮಾಡಿದವರು, ಎಲ್ಲದು ಸಹಜ ಕುತೂಹಲ ಈಗ ಚರ್ಚೆ ಆಗಿದ್ದು ಹಿಂದೆ ಚಿತ್ರದುರ್ಗದಲ್ಲೇ. ಅದರಲ್ಲೂ ಮುಖ್ಯವಾಗಿ ಮಾದಾರ ಚೆನ್ನಯ್ಯ ಗುರುಪೀಠ ಪಕ್ಕದ ಮೈದಾನದಲ್ಲಿ BSY ಅಭಿಮಾನೋತ್ಸವ. ಈಗಾಗಲೇ ಸಿದ್ದರಾಮೋತ್ಸವ ಆಗಿದ್ದು ನೀವು ನೋಡಿದಿರಿ, ಕನಕೋತ್ಸವ ಆಗಿದ್ದು ನೋಡಿದಿರಿ. ಮತ್ತು ಇವರು 50 ವರ್ಷ ರಾಜಕೀಯ ಕಳೆದಿದ್ದಾರೆ, ರಾಜಕೀಯದಲ್ಲಿ ದುಡಿದಿದ್ದಾರೆ, ಸೈಕಲ್ದ ಮೇಲೆ ಪಕ್ಷವನ್ನು ಕಟ್ಟಿದ್ದಾರೆ. ಒಂದು ರೀತಿ ಕರ್ನಾಟಕದ ವಾಜಪೇಯಿ ಅಂದರೂ ಅಡ್ಡಿ ಇಲ್ಲ. ಇದು ಇಲ್ಲಂತ ತಪ್ಪುಗಳಾಗಿದ್ದಾವ, ಮಿಸ್ಟೇಕ್ಸ್ ಆಗಿದ್ದಾವ, ತಪ್ಪು ಯಾರೂ ಆಗಿಲ್ಲ. ಕರ್ನಾಟಕದ ಮಟ್ಟಿಗೆ ಲಿಬ್ರಲ್ ಮ್ಯಾನ್, ಮೂಲಭೂತವಾದಿ ಅಲ್ಲ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ರಂಗ ಅಂತೇಳಿ. ಇದು ನಾವು ರೆಫರ್ ಮಾಡಲೇಬೇಕಾಗ್ತದೆ. ಇವತ್ತು ಯತ್ನಾಳರು ಇನ್ನೊಬ್ಬ ನಮ್ಮ ಅನಂತಕುಮಾರ್ ಅವ್ರ ಜೊತೆಗೆ ಭೇಟಿ ಆಗ್ತಾಯಿದ್ರು. ಇಬ್ಬರು ಅವರೇ ಒಂದು ರೀತಿ ಬೆಂಕಿ ಕಾವು ಮುಸ್ಲಿಮರ ಮೇಲೆ. ಅವ್ರು ಒಂದು ಕಡೆ ಇದ್ದರೆ, ಇಲ್ಲಿ ಎಲ್ಲರನ್ನೂ ಒಳಗೊಳ್ಳುವಂಥ ವ್ಯಕ್ತಿತ್ವ ಯಡಿಯೂರಪ್ಪರವರು. ಭ್ರಷ್ಟಾಚಾರ ಅದು ಇದು ಆರೋಪ ಮಾಡ್ತಾರೆ. ಭ್ರಷ್ಟಾಚಾರದ ಆರೋಪ ಇರಲಾರಂಥವ್ರು ಯಾರಿದ್ದಾರೆ ಇವತ್ತು ರಾಜಕಾರಣದಲ್ಲೇ? ಅದನ್ನ ಎಲ್ಲರೂ ಜನ ಒಪ್ಕೊಂಡು ಬಿಟ್ಟಿದ್ದಾರೆ. ಈಗ ಆಗಲೇ ನಿಜವಾಗಿಯೂ ಭ್ರಷ್ಟಾಚಾರ ವಿರೋಧಿ ಜನ ಆಗಿದ್ರೆ ಇವ್ರನ್ನೆಲ್ಲ ಕಿತ್ತು ಹಾಕಿಬಿಡ್ತಿದ್ರು ಎಂದು. ಇವ್ರು ಯಾರೂ ಬೆಳೀತಾನೆ ಇರಲಿಲ್ಲ. ಜನಕ್ಕೆ ಬೇಕಾಗಿದೆ ಏನೋ ಅನ್ನಿಸ್ತದೆ ಮೇಲೆ. ನಾವು ಸುಮ್ಮನೆ ಮಾತಾಡ್ತಾ ಇದ್ವಿ ಏನೋ ಅಂತ ಅನ್ನಿಸ್ತದೆ. ಅದೇನೂ ಇರಲಿ. BSY ಅಭಿಮಾನೋತ್ಸವ ಮೇ 9ಕ್ಕೆ ಮಾಡೋ ಜೊತೆಗೆ ಅವರ ಪ್ರಬಲ ವಿರೋಧಿ ಇದರಲ್ಲಿ